ಇವತ್ತು ನಮ್ಮ ಕಾಡುಗೊಲ್ಲ ಸಮಾಜದಿಂದ T20 ಮಹಿಳೆಯರ ಕ್ರಿಕೆಟ್ ವಿಶ್ವಕಪ್ ವಿಜಯಿತ ತಂಡಕ್ಕೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವತ್ತು 3 ಜನ ಪ್ರಮುಖವಾಗಿ ಕಾಡುಗೊಲ್ಲ ಸಮಾಜದಲ್ಲಿ ಹುಟ್ಟಿ ಇವತ್ತು T20 ವಿಶ್ವಕಪ್ನ ತಂಡಕ್ಕೆ ಅಂಧರ ಕ್ರಿಕೆಟ್ ಒಂದು ತಂಡಕ್ಕೆ ನಾಯಕತ್ವವನ್ನು ವಹಿಸಿಕೊಂಡು ಆ ನಾಯಕತ್ವದಲ್ಲಿ ಭಾರತ ದೇಶಕ್ಕೆ ಕೀರ್ತಿ ಪತಾಕೆಯನ್ನು ಹಾರಿಸಿರುವಂಥ ವಿಶ್ವ ಅಂಧ ಮಹಿಳೆಯ T20 ವಿಶ್ವಕಪ್ ವಿಜಯಿತ ಭಾರತ ತಂಡದ ನಾಯಕಿಯಾದಂಥ ದೀಪಿಕಾ ಅವರಿಗೆ TC ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ನಾನು ನಮ್ಮ ತುಮಕೂರು ಜಿಲ್ಲೆಯಿಂದ ಕರ್ನಾಟಕದಿಂದ ಇಡೀ ದೇಶದಾದ್ಯಂತ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಆ ಟೀಮ್ನಲ್ಲಿ 2 ಪ್ಲೇಯರ್ಸ್ಗಳು ಬಂದಿದ್ದಾರೆ. ನಮ್ಮವರೇ, ಇನ್ನೊಬ್ಬರು ಕಾವ್ಯ ವಿ, ಕೊರಟಗೆರೆ ತಾಲೂಕಿನವರು, ಇನ್ನೊಬ್ಬರು ಶಿವಮೊಗ್ಗದವರು ಕಾವ್ಯ ಅವರು. 3 ಜನರಿಗೂ ಇವತ್ತು ಒಂದು ಸನ್ಮಾನ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿದ್ದೇವೆ. ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಈ ಟೀಮ್ಗೆ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಕೂಡ ಶುಭ ಹಾರೈಸಿದ್ದಾರೆ. ಮತ್ತೆ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ, ಸನ್ಮಾನವನ್ನು ಕೂಡ ಮಾಡಿದ್ದಾರೆ. ಇವತ್ತಿನ ಒಂದು ಕಾರ್ಯಕ್ರಮ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಇಡೀ ಕಾಡುಗೊಲ್ಲ ಸಮಾಜ ಸುಮಾರು 44 ತಾಲೂಕುಗಳಲ್ಲಿ ಇರೋದು ಎಲ್ಲ ಪ್ರಮುಖರು ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಸ್ಕೊಳ್ಳೋಕ್ಕೆ ಬಂದಿದ್ದಾರೆ. ನಮ್ಮ ಕಾಡುಗೊಲ್ಲ ಅಟ್ಟಿಯಲ್ಲಿ ಹುಟ್ಟಿದಂಥ ಒಂದು ಹೆಣ್ಣು ಮಗು, ಅಂಧ ಹೆಣ್ಣು ಮಗು ಎಲ್ಲವನ್ನ ಮೀರಿ ಒಂದು ವಿಶ್ವ ಮಟ್ಟದಲ್ಲಿ ನಮ್ಮ ಸಮಾಜದಲ್ಲ ದೇಶದ ದೇಶದ ಒಂದು ಗೌರವವನ್ನ ವಿಶ್ವದಲ್ಲಿ ಎತ್ತಿ ಹಿಡಿದಿರುವಂತ ಒಂದು ಹೆಣ್ಣು ಮಗಳನ್ನ ಅಭಿನಂದಿಸಲಿಕ್ಕೆ ನಾವು ಬಂದಿದ್ದೇವೆ. ಇದೆಲ್ಲ ಹೆಮ್ಮೆ ಅಲ್ವಾ? ನಮ್ಮ ಜಿಲ್ಲೆಯ ಹೆಣ್ಮಗಳು, ನಮ್ಮ ಕಾಡುಗೊಲ್ಲ ಒಂದು ಸಣ್ಣ ಸಮಾಜದಲ್ಲಿದ್ದಂಥ ಒಂದು ಕಾಡುಗೊಲ್ಲ ಸಮಾಜದ ಒಂದು ಹೆಣ್ಣು ಮಗಳು ವಿಶ್ವಕಪ್ಪಲ್ಲಿ ನಾಯಕತ್ವ, ಪ್ಲೇಯರ್ ಬೇರೆ, ಕ್ಯಾಪ್ಟನ್ ಬೇರೆ. ಯಾಕೆಂದ್ರೆ ಒಂದು ತಂಡ ಗೆಲ್ಲಬೇಕಾದ್ರೆ ಕ್ಯಾಪ್ಟನ್ ಪಾತ್ರ ಬಹಳ ಮುಖ್ಯ ಇರುತ್ತೆ. ಕ್ರಿಕೆಟ್ ಟೀಮಲ್ಲಿ ಟೀಮ್ ಕ್ಯಾಪ್ಟನ್ನೇ ಬಹಳ ಮುಖ್ಯ. ಆ ಟೀಮ್ನ ಕ್ಯಾಪ್ಟನ್ ತಗೊಂಡು ವಿಶ್ವ ಮಟ್ಟದಲ್ಲಿ ಗೆದ್ದು ನಮ್ಮೆಲ್ಲರಿಗೆ ಹೆಮ್ಮೆ ತಂದಿರುವಂಥ ಹೆಣ್ಮಗಳಿಗೆ ನಾವೆಲ್ಲ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ, ಇದು ಜಾತಿ ಧರ್ಮ ಎಲ್ಲವನ್ನ ಬಿಟ್ಟು ಹೋಗಿರುವಂಥ ಒಂದು ಶ್ರೇಷ್ಠವಾದ ಒಂದು ಗೌರವವನ್ನು ತಂದುಕೊಟ್ಟಿರುವಂಥ ಹೆಣ್ಮಗಳ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ನಾನು ನಿಮ್ಮೆಲ್ಲರ ಇಡೀ ದೇಶದ ಪರವಾಗಿ ನಮ್ಮ ಹೆಣ್ಣು ಮಗಳಿಗೆ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ಕಾವ್ಯ ವಿ ಎ ಮತ್ತು ಕಾವ್ಯ ಅವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಕಾಡುಗೊಲ್ಲ ಸಮಾಜ ಅಂತ ಹೇಳಿದ್ರೆ ನಮಗೆಲ್ಲ ಕಣ್ಮುಂದೆ ಬರೋದು ಬಹಳ ಆರ್ಥಿಕವಾಗಿ ಹಿಂದುಳಿದಂಥ ಒಂದು ಸಮಾಜ, ಕಟ್ಟು ಪಾಡುಗಳನ್ನು ಇಟ್ಕೊಂಡು ಬಂದಿರುವಂಥ ಸಮಾಜ. ಅಂತ ಒಂದು ಸಮಾಜದಲ್ಲಿ ಬಂದಿರುವಂಥ ಹೆಣ್ಮಗಳು ಇವತ್ತು ನಮಗೆ ಒಂದು ದೊಡ್ಡ ಸ್ಫೂರ್ತಿಯನ್ನು ಕೊಟ್ಟಿದ್ದಾಳೆ, ಒಂದು ಪ್ರೇರಣೆಯನ್ನು ಕೊಟ್ಟಿದ್ದಾಳೆ, ಒಂದು ಆದರ್ಶವನ್ನು ಇವತ್ತು ನಮಗೆ ತೋರಿಸಿದ್ದಾಳೆ. ರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಕೆಟ್ ಸಾಧನೆ ಮಾಡಿದಂಥ ಅದ್ಭುತ ನಾಯಕಿ ಈಕೆ ಬಗ್ಗೆ ನಾನು ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ, ಇವತ್ತಿನ ನನ್ನ ಜಿಲ್ಲೆಯೊಳಗೂ ಕೂಡ ಅನ್ನೋದು ಒಂದು ಹೆಮ್ಮೆ ಕೂಡ ನಮ್ಮೆಲ್ಲರಿಗೂ ಕೂಡ ಇವತ್ತು ಬಂದಿದೆ. ಇವತ್ತು ನಾವು ನೋಡ್ತೇವೆ, ಅಂಗವಿಕಲರನ್ನು ನೋಡಿದ್ರೆ ಸಮಾಜ ಯಾವ ರೀತಿ ಅಂತ ಅನ್ಕೊಂಡಿದೆ ಅಂದ್ರೆ, ಏನೋ ಅವ್ರ ಕೈಲಾಗದಲ್ಲಿ ಇರೋರು ಅಂತ ಅನ್ಕೊಳ್ತೀವಿ. ನಾವು ಅನ್ಕೊಳ್ಳೋದು ನಾವು ತಪ್ಪು ಕೂಡ. ಇವತ್ತು ವಿಕಲತೆ ನಮ್ಮ ಶಕ್ತಿಯನ್ನು ಕಮ್ಮಿ ಮಾಡಿಲ್ಲ. ಹೆಣ್ಮಗಳಿಗೆ ಆ ಹೋರಾಟದ ಮನೋಭಾವ ಇದೆಯಲ್ಲ, ಆ ಹೋರಾಟದ ಮನೋಭಾವ ಅದು ಇನ್ನಷ್ಟು ಬಲಶಾಲಿಯಾಗಲಿ ಅಂತೇಳಿ ನಾನು ಈ ಸಂದರ್ಭ ತಿಳಿಸ್ತೇನೆ. ದೇವರು ಯಾವಾಗಲೂ ಒಂದು ಕೊಟ್ಟರೆ ಇನ್ನೊಂದು ಕಿತ್ಕೊಳ್ತಾನೆ ಅನ್ನೋದನ್ನು ನಾವು ನೋಡಿದ್ದೇವೆ. ಆದರೆ ಅದಕ್ಕೆ ದೊಡ್ಡ ಸಾಕ್ಷಿ ಇವತ್ತು ನಮ್ಮ ಹೆಣ್ಮಗಳು ದಿವ್ಯ. ಯಾಕೆಂದ್ರೆ ಕಣ್ಣಿಲ್ಲ ಅಂದ್ರೂ ಕೂಡ ವಿಶ್ವ ಮಟ್ಟದಲ್ಲಿ ಕ್ರಿಕೆಟ್ ಆಡಿ ನಾಯಕಿಯ ಸ್ಥಾನವನ್ನು ತಗೊಂಡು ಅದರಲ್ಲಿ ಯಶಸ್ವಿಯನ್ನು ತೋರಿಸಿದ್ದಾಳೆ. ಹಾಗೆ ನಾಯಕಿಯ ತಂಡವನ್ನು ಮುನ್ನಡೆಸಿದ ಧೈರ್ಯ ನಮ್ಮೆಲ್ಲರಿಗೂ ಪ್ರೇರಣೆ ಆಗಿದೆ. ತೀರಾ ಹಿಂದುಳಿದ ಅದು ಕಾಡುಗೊಲ್ಲ ಸಮಾಜದ ಮಹಿಳೆಯಾಗಿ ನೀವು ಸಾಧಿಸಿದ ಸಾಧನೆ ಒಂದು ಇತಿಹಾಸವಾಗಿದೆ, ಇಡೀ ರಾಜ್ಯದಲ್ಲಿ ಒಂದು ಇತಿಹಾಸವಾಗಿದೆ. ನಿಮ್ಮ ಪರಿಶ್ರಮ, ನಿಮ್ಮ ಶಿಸ್ತು ಮತ್ತು ನಿಮ್ಮ ಆತ್ಮವಿಶ್ವಾಸ ಶ್ಲಾಘನೀಯ. ನೀವು ಅನೇಕ ಯುವತಿಯರಿಗೆ ಕನಸು ಕಾಣುವ ಒಂದು ಧೈರ್ಯವನ್ನು ನೀಡಿದ್ದೀರಾ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೇನೆ. ನಿಮ್ಮ ಯಶಸ್ಸು ಇವತ್ತು ಏನಿದೆ
ಸಾಮಾಜಿಕ ಮತ್ತು ದೈಹಿಕ ಅಡೆತಡೆಗಳು ಎರಡನ್ನೂ ಮುರಿದಿವೆ. ಇವತ್ತು ಸಾಮಾಜಿಕ ಮತ್ತು ದೈಹಿಕ ಅಡಚಣೆಗಳನ್ನ ಮುರಿದು ತೋರಿಸಿದ್ದೀರಾ. ದೇಶ ನಿಮ್ಮ ಹೋರಾಟ ಮತ್ತು ನಿಮ್ಮ ಸಾಧನೆಯನ್ನ ಗೌರವದಿಂದ ನೋಡುತ್ತಿದೆ. ಇವತ್ತು ದೇಶ, ಇಡೀ ದೇಶ ನೋಡ್ತಾ ಇದೆ ನಿಮ್ಮ ಸಾಧನೆಯನ್ನ ಗೌರವದಿಂದ. ಮುಂದೆಯೂ ಕೂಡ ಇನ್ನಷ್ಟು ಎತ್ತರದ ಸಾಧನೆಗಳನ್ನ ಮಾಡುವಂತೆ ನಾನು ಹಾರೈಸುತ್ತೇನೆ. ಅದೇ ರೀತಿ ಇವತ್ತು ನಿಮ್ಮ ಜೀವನದ ಪ್ರಯಾಣ ಅನೇಕರಿಗೆ ದಾರಿ ತೋರಿಸುವ ಬೆಳಕಾಗಿದೆ. ಸವಾಲುಗಳ ನಡುವೆಯೂ ನೀವು ಸಾಧನೆಯ ಶಿಖರವನ್ನು ತಲುಪಿದ್ದೀರಾ. ನಿಮ್ಮ ಸಾಧನೆ ಮಹಿಳಾ ಕ್ರಿಕೆಟ್ಗೆ ಹೊಸ ಶಕ್ತಿಯನ್ನು ನೀಡಿದೆ. ನಿಮ್ಮ ಆತ್ಮಸ್ಥೈರ್ಯ ಮತ್ತು ಸಮರ್ಪಣೆ ನಮಗೆಲ್ಲ ಮಾದರಿಯಾಗಿದೆ. ಭವಿಷ್ಯದಲ್ಲಿ ನೀವು ಇನ್ನೂ ಹೆಚ್ಚಿನ ಯಶಸ್ಸುಗಳನ್ನು ಸಾಧಿಸಲಿ ಎಂದು ನಾನು ಹಾರೈಸುತ್ತೇನೆ. ಮತ್ತೆ ಬಹಳ ಮುಖ್ಯವಾಗಿ 2 ವಿಷಯಗಳನ್ನ ಈ ಒಂದು ಏನು ಇವ್ರನ್ನ ಟ್ರೈನ್ ಮಾಡಿದಂಥವರು ಸಮರ್ಥನ ಅಸೋಸಿಯೇಷನ್ ಫಾರ್ ಬ್ಲೈಂಡ್ ಅಂಡ್ ಡಿಸೆಬಿಲಿಟೀಸ್ ಅವರ ಚೇರ್ಮನ್ರು ಮಹಂತೇಶ್ ಅವ್ರಿಗೆ ನಾನು ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ರಾಜ್ಯ ಸರ್ಕಾರ 10 ಲಕ್ಷ ರೂಪಾಯಿಗಳನ್ನ ಘೋಷಣೆ ಮಾಡಿದೆ. ಇನ್ನು ಹಣ ಬಿಡುಗಡೆ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಾನು ಮಾನ್ಯ ಪರಮೇಶ್ ಸಾಹೇಬರಿಗೂ ವಿನಂತಿ ಮಾಡ್ತೇನೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತೆ ಮುಖ್ಯಮಂತ್ರಿಗಳಿಗೂ ನಾವೆಲ್ಲ ಡೆಲಿಗೇಷನ್, ನಾನು ಜ್ಯೋತಿ ಗಣೇಶ್, ಪರಮೇಶ್ ಸಾಹೇಬರು ಎಲ್ಲರೂ ಹೋಗಿ ಆ ಹಣ ಏನು ಸರ್ಕಾರ ಘೋಷಣೆ ಮಾಡಿದ್ದು ಹಣವನ್ನು ಬಿಡುಗಡೆ ಮಾಡಿಸ್ತೇವೆ. ಮತ್ತೆ ಸರ್ಕಾರಿ ನೌಕರಿಗಳನ್ನ ಕೊಡಬೇಕು. ಎ ಕ್ಲಾಸ್ ಅಂದ್ರೆ KS ಗ್ರೇಡ್ನ ಒಂದು ಹುದ್ದೆಯನ್ನು ಕೊಡಬೇಕು ಅಂತಲೂ ಕೂಡ ಮನವಿ ಮಾಡಿದ್ದೀರಾ. ದೇಶದಲ್ಲಿ ನಾವು ಯಾವಾಗಲೂ ಕ್ರೀಡೆಗೆ ಪ್ರೋತ್ಸಾಹ ಮಾಡಬೇಕು. ಅದು ವಿಶೇಷವಾಗಿ ಅಂಧ ಮಕ್ಕಳಿಗೆ, ಡಿಸೇಬಿಲಿಟಿ ಮಕ್ಕಳಿಗೆ ನಾವು ಯಾವಾಗಲೂ ಪ್ರೋತ್ಸಾಹ ಮಾಡುವಂಥದ್ದನ್ನು ನಾವು ಮಾಡಬೇಕಾಗುತ್ತೆ. ಸರ್ಕಾರದಲ್ಲಿ ನಾನು ಕೂಡ ಒತ್ತಡ ಹಾಕಿ ಅವ್ರಿಗೆ ಏನು ಬರಬೇಕು, ಸರ್ಕಾರ ಮಾತು ಕೊಟ್ಟಿದೆ, ಆ ಮಾತನ್ನು ಉಳಿಸುವಂಥ ಕೆಲಸವನ್ನು ನಾನು ಮಾಡ್ತೇನೆ. ಮೂರನೇದಾಗಿ ಕಾಡುಗೊಲ್ಲ ಸಮಾಜವನ್ನು ಎಷ್ಟಿಗೆ ಸೇರಿಸಬೇಕು ಅಂತೇಳಿ ಬಹಳ ದಿನಗಳಿಂದ ಹೋರಾಟ ನಡೀತಿದೆ. ಈ ಹೋರಾಟದ ಒಂದು ಮುಂಚೂಣಿಯಲ್ಲಿ ಸನ್ಮಾನ್ಯ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡಜಿಯವರು, ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು, ಮತ್ತೆ ನಮ್ಮ ಈಗಿನ ಸಂಸದರು ಮತ್ತು ರೈಲ್ವೆ ಸಚಿವರಾದಂಥ ವಿ ಸೋಮಣ್ಣಜಿಯವರು, ಹಾಗೆ ಗೋಪಾಲಯ್ಯನವರು ಎಲ್ಲರೂ ಕೂಡ ಒಂದು ಮೀಟಿಂಗನ್ನು ನಾವು ಮಾಡಿದ್ದು. ಯಡಿಯೂರಪ್ಪನವರು ಸೇರಿ ನಾವೆಲ್ಲರೂ ಕೂಡ ನಿಮ್ಮ ಪರ ಇದ್ದೇವೆ. ನಾನು ಅದನ್ನೇ ಹೇಳ್ತಾ ಇದ್ದೆ ನಾಗರಾಜ್ ಸರ್ಗೆ ಹೇಳ್ತಾ ಇದ್ದೆ ನಾನು, ಏನು ಎಲ್ಲಿಗೆ ಬಂತು ಇದು, ಇಷ್ಟೆಲ್ಲ ಪಾಪ ನಿಜವಾಗಲೂ ದಕ್ಕಬೇಕಾಗಿರುವಂಥದ್ದು ST ರಿಸರ್ವೇಷನ್, ನಿಜವಾಗಲೂ ಟ್ರೈಬಲ್ ಕ್ಯಾರೆಕ್ಟರ್ ಇರುವಂಥ ಎಲ್ಲ 100ಕ್ಕೆ 100 ಇರುವಂಥದ್ದು ಕಾಡುಗೊಲ್ಲ ಸಮಾಜ. ಇವತ್ತು ನಮ್ಮ ಮುಖ್ಯಮಂತ್ರಿಗಳು ತಮ್ಮ ಕುರುಬ ಸಮಾಜನೇ ಸೇರಿಸಬೇಕು ಅಂತ ಹೊರಟಿದ್ದಾರೆ. ಅದಕ್ಕೆ ಉಗ್ರಪ್ಪನವರು ವೇದಿಕೆ ಮೇಲೆ ನಮ್ಮ ಅನ್ನ ಕಿತ್ಕೋಬೇಡಿ, ನಮ್ಮ ತಟ್ಟೆಯಲ್ಲಿರೋ ಅನ್ನ ಅಂತಲೂ ಹೇಳಿದ್ದಾರೆ. ಆದರೆ ಇವತ್ತು ನಾನು ಹೇಳ್ತಿದ್ದೇನೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಒಂದು ವರದಿಯನ್ನ, ಏನು ಕುಲಶಾಸ್ತ್ರದ ಅಧ್ಯಯನವನ್ನ ಕಳಿಸಿದ್ದಾರೆ ಕೇಂದ್ರ ಸರ್ಕಾರಕ್ಕೆ. ನಾನು ಇವತ್ತು ಬಹಳ ವಿಶ್ವಾಸದಲ್ಲಿ ಹೇಳ್ತಿದ್ದೇನೆ, ದೇವೇಗೌಡಜಿಯವರು, ಕುಮಾರಸ್ವಾಮಿಯವರು, ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು, ನಡ್ಡಾ ಅವರು 100ಕ್ಕೆ 100 ಬಹಳ ಹತ್ತಿರದಲ್ಲಿದೆ ಈ ಒಂದು ಕಾಡುಗೊಲ್ಲ ಸಮಾಜವನ್ನು ಎಷ್ಟಿಗೆ ಸೇರಿಸುವ. ಅಂಬೇಡ್ಕರ್ ಅವರು ನಮಗೆ ಸಂವಿಧಾನವನ್ನು ಬರೆದ್ರು, ಸಮಾನತೆಯ ಬಗ್ಗೆ ಬರೆದ್ರು. ಎಲ್ಲರೂ ಸಮಾನವಾಗಿ ದೇಶದಲ್ಲಿ ಸಮಾನವಾಗಿ ಬದುಕಬೇಕು ಅಂತ. ಆ ಸಮಾನತೆಯ ಬದುಕನ್ನ ಕಂಡಂತ ಈ ದೇಶದಲ್ಲಿ ಬರೆದಂಥ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅದು 100ಕ್ಕೆ 100 ನಿಜ ಆಗಬೇಕು ಅಂದರೆ ನಿಜವಾಗ್ಲೂ ಕಾಡುಗೊಲ್ಲ ಸಮಾಜಕ್ಕೆ STಯನ್ನು ಕೊಟ್ಟಾಗ ಮಾತ್ರ ಅಂಬೇಡ್ಕರ್ ಅದರಿಂದ ನಾನು ಕೂಡ ಈ ಸಂದರ್ಭದಲ್ಲಿ ಕಾಡುಗೊಲ್ಲ ನಿಗಮವನ್ನು ಮಾಡಬೇಕಾದ್ರೂ ಬಹಳ ಗೊಂದಲಗಳಾಯಿತು. ಸಿರಾ ಎಲೆಕ್ಷನ್ ಟೈಮಲ್ಲಿ ನಾನು ಯಡಿಯೂರಪ್ಪನವ್ರಿಗೆ ಹೇಳಿದೆ, ಈ ಏನಾದ್ರು ಎಲೆಕ್ಷನ್ ಗೆಲ್ಲಬೇಕು ಅಂದರೆ ನೀವು ಕಾಡುಗೊಲ್ಲ ನಿಗಮ ಮಾಡಿದ್ರೆ, ಗೊಲ್ಲ ನಿಗಮ ಮಾಡಿದ್ರೆ ಖಂಡಿತ ವೋಟ್ ಹಾಕಲ್ಲ. ಇವತ್ತು ಕೂಡ ನಾನು ರಾಜಕೀಯವಾಗಿ ಹೇಳ್ತಿದ್ದೇನೆ, ಏನಾದರೂ ಈ ಸಮಾಜಕ್ಕೆ BJP ಇವತ್ತು ಕೇಂದ್ರದಲ್ಲಿ ಸುಮಾರು 44 ತಾಲೂಕುಗಳಲ್ಲಿ ನಿರ್ಣಾಯಕವಾಗಿರುವಂಥ ವೋಟರ್ಸ್ ಡಿಸೈಡಿಂಗ್ ಫ್ಯಾಕ್ಟರ್ಸ್. ಈ 44 ತಾಲೂಕಲ್ಲಿ ಯಾರಿಗೆ ವೋಟ್ ಹಾಕ್ತಾರೆ ಅವರು ಶಾಸಕರಾಗ್ತಾರೆ ನಿರ್ಣಾಯಕವಾಗಿ. ಅದರಿಂದ ಇವತ್ತು ಎಲ್ಲರೂ ಸೇರಿ ನಾನು ನಿಮ್ಮ ಜೊತೆ ಇರ್ತೇನೆ. ನಾನು ಕೂಡ ನಿಮ್ಮ ಜೊತೆ ಎಲ್ಲ ಹೋರಾಟದಲ್ಲಿ ನಾನು, ಜ್ಯೋತಿ ಗಣೇಶ್, ಸೋಮಣ್ಣವರು,
ಮತ್ತು ನಮ್ಮ ಪಕ್ಷ ನಿಮ್ಮ ಜೊತೆ ಇರುತ್ತೆ. ಇದ್ರಲ್ಲಿ ರಾಜಕೀಯ ನಾನು ಬೆರೆಸಲ್ಲ. ನ್ಯಾಯ ಕೊಡಿಸೋದು ನಮ್ಮದು, ಆಮೇಲೆ ನಿರ್ಣಯ ಮಾಡೋರು ನೀವು ಮಾಲೀಕರು. ಯಾರು ನ್ಯಾಯ ಕೊಡ್ತಾರೋ ಅವ್ರ ಕಡೆ ಓಟ್ ಹಾಕ್ತೀರ ಅನ್ನೋದು ಗೊತ್ತಿದೆ ನಮಗೆ ಪ್ರಜಾಪ್ರಭುತ್ವದಲ್ಲಿ. ಅದರಿಂದ ನಾನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳಿ ಇವತ್ತು ಆ ಹೆಣ್ಮಕ್ಳಿಗೆ ಬರೀ ನಾವು ಸನ್ಮಾನ ಮಾಡೋದ್ರಲ್ಲ, ನಮ್ಮ ಕೈಯಲ್ಲಾಗಿದ್ದು ಕೂಡ ನಾನು ಕೂಡ 3 ಹೆಣ್ಮಕ್ಳಿಗೆ 55,000 ರೂಪಾಯಿ ಚೆಕ್ಕನ್ನು ಕೊಡ್ತೇನೆ. ಅವರೆಲ್ಲರಿಗೂ ನಾವು ಬರೀ ರಾಜಕಾರಣಿಗಳು ಚೆನ್ನಾಗಿ ಭಾಷಣ ಮಾಡ್ತೇವೆ, ನಿಮ್ಮನ್ನು ಮೆಸ್ಸಿ ಚಪ್ಪಾಳೆ ಇಡ್ಸ್ಕೊಂಡು ಹೋಗ್ತೀವಿ. ಆದರೆ ನಾವು ಕೂಡ ಹೃದಯದಿಂದ ಮಾತಾಡಬೇಕಾಗತ್ತೆ. ಜನಗಳ ಮನಸ್ಸನ್ನು ಅರ್ಥ ಮಾಡಿ ಹೃದಯದಿಂದ ಮಾತಾಡಿದಾಗ ಮಾತ್ರ ಯಶಸ್ವಿಯ ನಾಯಕರಾಗ್ತೇವೆ. ನಾನು ಹೃದಯದಿಂದ ಹೇಳ್ತಿದ್ದೇನೆ, ನಾನು ಈ 3 ಬಾರಿ ಶಾಸಕರಾಗಬೇಕಾದ್ರೂ ನಿಮ್ಮೆಲ್ಲರ ಸಮಾಜದ ನಮ್ಮ ವೋಟ್ ಬ್ಯಾಂಕ್ ಪರ ಇದೆ. ಆದರೆ ನಾನು ನಿಮ್ಮ ಜೊತೆ ಇರ್ತೇನೆ ಅಂತೇಳಿ ಆ ಹೆಣ್ಮಕ್ಳಿಗೆ ಮತ್ತೊಮ್ಮೆ ಶುಭ ಹಾರೈಸಿ ನಿಮ್ಮ ಜೊತೆ ನಾವು ಇರ್ತೇವೆ. ನಿಮ್ಮ ಎಲ್ಲ ಒಂದು ಮುಂದಿನ ಭವಿಷ್ಯಕ್ಕೆ ನಮ್ಮ ಮೋದಿಯವರು, ನಮ್ಮ ಸರ್ಕಾರ ಮತ್ತು ಇಲ್ಲಿ ಬಂದಿರೋಂಥ ಎಲ್ಲ ಸಮಾಜ, ಇವತ್ತೊಂದು ಹೆಣ್ಮಗಳಿಗೆ ಇಷ್ಟು ದೊಡ್ಡ ಸಮಾಜ ಸೇರಿ ಒಂದು ದೊಡ್ಡ ಜಾತ್ರೆ ಥರ ಮಾಡಿ ಆ ಪ್ರೀತಿಯನ್ನು ತೋರಿಸ್ತೀರಲ್ಲ, ಇದು ಬೇಕಾಗಿರೋದು. ನಮ್ಮ ಹಣ ಬೇಕಿಲ್ಲ ಹೆಣ್ಮಕ್ಳಿಗೆ. ನಾವೇನೋ ಒಂದು ಸಾಧನೆ ಮಾಡಿದಾಗ ಇಡೀ ಸಮಾಜ, ತಾಲೂಕು ಮಟ್ಟದಲ್ಲಿರುವಂಥ ಎಲ್ಲ ಸಮಾಜ ಬಂದು ನಾವು ನಿನ್ನ ಜೊತೆ ಇರ್ತೀವಿ ಅಂತ ಹೇಳಲ್ಲ. ಅದೇ ನಿಮ್ಮ ಪ್ರೇರಣೆನೇ ಬೇಕಾಗಿರೋದು ಹೆಣ್ಮಗುಗೆ. ಆ ಪ್ರೇರಣೆಯನ್ನು ನಿಮ್ಮ ಸಮಾಜ ಕೊಟ್ಟಿದೆ, ಇದೆಲ್ಲ ಸಮಾಜದಲ್ಲೂ ಕೊಡಬೇಕು. ಅದರಿಂದ ಇಂಥ ಒಂದು ಪ್ರೇರಣೆ ಕೊಟ್ಟಿದ್ದೀರಲ್ಲ, ಇಂಥ ಒಳ್ಳೆ ಸಮಾಜದಲ್ಲಿ ನೀವು ಆ ಹೆಣ್ಮಗು ಹುಟ್ಟಿದ್ದಾಳಲ್ಲ, ಅದು ನಮಗೆ ಹೆಮ್ಮೆ. ಅದರಿಂದ ನಿಮ್ಮೆಲ್ಲರಿಗೂ, ನಿಮಗೂ ಕೂಡ ಈ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟೋದಕ್ಕೆ ನಿಮಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.